ರಾಜ್ಯ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ರಾಜ್ಯ ಗುತ್ತಿಗೆದಾರರ ಸಂಘದವರು. ಕಾರಣ ಏನು ಅಂತಂದರೆ ಹಣ ಬಿಡುಗಡೆ ಅಂದರೆ ಕೆಲಸ ಮಾಡಿರ್ತಾರೆ, ಹಣ ಬಿಡುಗಡೆಗೆ ಕಾಣದ ಕೈಗಳು ಮತ್ತು ಮಧ್ಯವರ್ತಿಗಳ ಕಾಟ ಜೋರಾಗಿದೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಸ್ಫೋಟಕ ಆರೋಪ ಮಾಡಿದ್ದಾರೆ. ಬಿಜೆಪಿ ಗವರ್ನಮೆಂಟ್ ಇದ್ದಾಗ 40% ಕಮಿಷನ್ ಆರೋಪವನ್ನು ಮಾಡಿದ್ರು, ಈಗ ದುಡ್ಡು ಬಿಡುಗಡೆ ಆಗಿಲ್ಲ ಅಂತ. PWD ಇಲಾಖೆಯಲ್ಲಿ ಸತೀಶ್ ಜಾರಕಿಹೊಳಿ ಕುಟುಂಬಸ್ಥರೇ ದರ್ಬಾರ್ ಮಾಡ್ತಿದ್ದಾರೆ. ನೀರಾವರಿ ಸಚಿವ ಅಂದರೆ ಸಣ್ಣ ನೀರಾವರಿ ಸಚಿವ ಬೋಸರಾಜು ಮಗ ಎಲ್ಲ ಕಡೆ ಹಸ್ತಕ್ಷೇಪ ಮಾಡ್ತಾರೆ. ನೀರಾವರಿ ಇಲಾಖೆಯಲ್ಲಿ ಬಲಾಢ್ಯರಿಗೆ 100 ಕೋಟಿ 150 ಕೋಟಿ ಈ ಥರ ಎಲ್ಲ ಬಿಡುಗಡೆ ಮಾಡ್ತಾರೆ. ಆದರೆ ಸಣ್ಣ ಗುತ್ತಿಗೆದಾರರಿಗೆ 3 ವರ್ಷದಿಂದ ಹಣ ಬಿಡುಗಡೆಯಾಗಿಲ್ಲ. ಹಿಂದಿನ ಸರ್ಕಾರಕ್ಕಿಂತ ಈಗಿನ ಸರ್ಕಾರದಲ್ಲಿ ಕಲೆಕ್ಷನ್ ಜಾಸ್ತಿ ಅಂತಾರೆ. ಸರ್ಕಾರ ಹಾಗೂ ಗುತ್ತಿಗೆದಾರರ ಮಧ್ಯವರ್ತಿಗಳ ಹಾವಳಿ ಮಿತಿಮೀರಿದೆ ಎಂಬ ಗಂಭೀರ ಆರೋಪವನ್ನು ಕಾಂಟ್ರಾಕ್ಟರ್ ಸಂಘದ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ಅವರು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸ್ವತಃ ಮಂಜುನಾಥ್ ಅವರಿದೆ, ಅವ್ರನ್ನ ನಾನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಯಾವ್ಯಾವ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಮಿತಿ ಮೀರಿದೆ ಸರ್? ಎಲ್ಲ ಇಲಾಖೆಗಳಲ್ಲೂ ಏನು ನಮ್ಮ ಕಾಮಗಾರಿ ಎಲ್ಲಿ ನಡೀತಿದ್ದೇವಲ್ಲ 7-8 ಇಲಾಖೆಗಳಲ್ಲೂ ಸಹ ಮಧ್ಯವರ್ತಿಗಳು ಹಾವಳಿ ಇತ್ತು. ಪ್ರಾಬ್ಲಮ್ ಏನಾಗಿದೆ ಅಂದರೆ ಈಗ ಇಷ್ಟು ದಿನ ಕೆಲವು ಫಾರ್ ಎಕ್ಸಾಂಪಲ್ ಲೋಕೋಪಯೋಗಿ ಮೇನ್ ಇಲಾಖೆ, ಅದು ಲೋಕೋಪಯೋಗಿ ಇಲಾಖೆಯಲ್ಲಿ ನಮ್ಮ ಇದುವರೆಗೂ ಪಾಪ ಜಾರಕಿಹೊಳಿ ಸಾಹೇಬರು ಪಾವಿತ್ರತೆ ಕಂಡ್ಕೊಂಡ್ಬಂದಿದ್ರು, ಮೇಂಟೈನ್ ಮಾಡಿದರು. ಈಗ 3-4 ತಿಂಗಳಿಂದ ಅವ್ರ ಸಂಬಂಧಿಕರು ಒಬ್ಬರು ಇದಕ್ಕೆ ಹಸ್ತಕ್ಷೇಪ ಮಾಡಿಬಿಟ್ಟು ಎಲ್ಲ ವ್ಯವಸ್ಥೆಗಳನ್ನು ಅವ್ಯವಸ್ಥೆ ಮಾಡ್ತಿದ್ದಾರೆ. ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಪ್ರಕಾರ ಎಲ್ಲರಿಗೂ ಏನು ಗೊತ್ತಾ, ಜ್ಯೇಷ್ಠತೆ ಆಧಾರದ ಮೇಲೆ ಪೇಮೆಂಟ್ ಕೊಡಬೇಕು. ಆದರೆ ಬಟ್ ಇವ್ರು ಏನು ಗೊತ್ತಾ, ಸ್ಪೆಷಲ್ ಎಲ್ ಒ ಸಿ ಅಂತಾರೆ. ಚೀಫ್ ಇಂಜಿನಿಯರ್ಸ್ ಕೇಳಿದರೆ ನನಗೆ ಗೊತ್ತಿಲ್ಲ ಅಂತಾರೆ, ಸೆಕ್ರೆಟರಿ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಾರೆ, OSD ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಾರೆ, IFA ಕೇಳಿ ನನಗೆ ಗೊತ್ತಿಲ್ಲ ಅಂತಾರೆ. ಯಾರನ್ನು ಕೇಳಬೇಕಂದ್ರೆ ಎಲ್ಲೋ ಒಂದು ಕಾಣದ ಕೈ ಕೆಲಸ ಮಾಡ್ತಾ ಇದೆ. ಹಾಗೆ ನೆಕ್ಸ್ಟು DCM ಸಾಹೇಬ್ರ ಹತ್ರ ಬಂದರೆ, DCM ಸಾಹೇಬರು 3ನೇ ತಾರೀಕು ಮೀಟಿಂಗ್ ತೊಗೊಂಡಿದ್ರು, ಮಾರ್ಚ್ 3ನೇ ತಾರೀಕು. 11ನೇ ತಾರೀಕು ಅಂದರು ಅಲ್ಲಿಂದ ಇಲ್ಲಿವರೆಗೂ ಯಾವ ಮೀಟಿಂಗ್ ಕರೆದಿಲ್ಲ, 4 ಲೆಟ್ರ್ ಬರೆದಿದ್ದೀವಿ, ಯಾರು ಕೇರೆ ಮಾಡ್ತಿಲ್ಲ. OSDಗಳಿಗೆ ಲೆಟ್ರ್ ಬರೆದಿದ್ದೀವಿ, ಪೋಸ್ಟ್ ಮುಖಾಂತರ ಲೆಟ್ರ್ ಕಳಿಸಿದ್ದೀವಿ, ಫೋನ್ ಮುಖಾಂತರ ಮಾತಾಡಿದ್ದೀವಿ, ಯಾರು ಗುತ್ತಿಗೆದಾರ ಬಗ್ಗೆ ಕೇಳ್ತಾ ಇಲ್ಲ. ಅಲ್ಲೂ ಅಷ್ಟೇ, ಅಲ್ಲೂ ಏನು ಗೊತ್ತಾ, ಬಲಾಢ್ಯರಿಗೆ ಪೇಮೆಂಟ್ ಕೊಡ್ತಾರೆ. 5ರಿಂದ 50 ಲಕ್ಷ ಇರ್ತಕ್ಕಂಥ ಗುತ್ತಿಗೆದಾರರಿಗೆ ಯಾರೂ ಪೇಮೆಂಟ್ ಕೊಡ್ತಾ ಇಲ್ಲ. ಅವರು 60% ಅಷ್ಟು ಕಾಂಟ್ರಾಕ್ಟರ್ಗಳು ನಮ್ಮಲ್ಲಿ ಇರ್ತಕ್ಕಂಥವ್ರು ಕ್ಲಾಸ್ 4, ಕ್ಲಾಸ್ 3, ಕ್ಲಾಸ್ 1 ಅವರು. ಅದರಲ್ಲಿ ಏನಾಗ್ತಿದೆ ಅಂದರೆ ಅವರಿಗೆ ಕೊಡಿ ಅಂತ ಮೀಟಿಂಗಲ್ಲಿ ಹೇಳ್ತೀವಿ, ಮೀಟಿಂಗಲ್ಲಿ ಆಯಿತು ಅಂತ ಡಿಸಿಷನ್ ತೊಗೊತಾರೆ, ಬಟ್ ಅಲ್ಲಿ ನೋಡಿದರೆ ಕೊಡೋದಿಲ್ಲ. ಅಂದರೆ ಯಾವುದೋ ಒಂದು ಕಾರಣದ ಕೈ ಅದು ಬದಲಾಯಿಸ್ತಾರೆ. ಮತ್ತು ಜೊತೆಗೆ ಮಧ್ಯವರ್ತಿಗಳು ಅವಳಿ ಜಾಸ್ತಿ. ನಾವು ಬ್ರೋಕರ್ಸ್ ಅಂತ ಯೂಸ್ ಮಾಡೋದು ಬೇಡ, ಮಧ್ಯವರ್ತಿಗಳು ಅವಳಿ ಜಾಸ್ತಿ. ಮಾನ್ಯ ಮುಖ್ಯಮಂತ್ರಿಗಳಿಗೂ ಸುಮಾರು ಸರಿ ಹೇಳಿದ್ದೀವಿ, ಅವ್ರು ಕರೆದು ಮಾತಾಡ್ತೀನಿ ಅಂತಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ನಿಮ್ಮ ಮುಖಾಂತರ ನಾನು ಹೇಳೋದಿಷ್ಟೇ, ನಾವು ಮನವಿ ಮಾಡ್ಕೊಳೋದಿಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳು ಇಮಿಡಿಯೇಟಾಗಿ ಸಚಿವರನ್ನ ಮತ್ತು ಸಂಬಂಧಪಟ್ಟ ಸೆಕ್ರೆಟರಿಗಳನ್ನ ಅಧಿಕಾರಿಗಳನ್ನ ಕರೆದುಬಿಟ್ಟು ನಮ್ಮ ಜೊತೆ ಮೀಟಿಂಗ್ ಮಾಡಬೇಕು. ನಾವು ಇರ್ತಕ್ಕಂಥ ಸಮಸ್ಯೆ ಮುಖ್ಯವಾಗಿ ಹೇಳೋಕ್ಕೆ ಸರಿಯಾಗಿ ತಯಾರಿದ್ದೀವಿ. ಇಂದು ಹೇಳಿದ್ದೀವಿ, ಮುಂದೂ ಹೇಳ್ತೀವಿ. ಆಗಲೇ ಮುಖ್ಯಮಂತ್ರಿಗಳ ಹತ್ರ 5-6 ಸರಿನೂ ಸಹ ನಾವು ಎಲ್ಲ ಇರೋ ಪರಿಸ್ಥಿತಿ ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ ಯಾವ್ಯಾವ ಇಲಾಖೆಗೆ ಏನು ನಡೀತಿದೆ ಅಂತ ಎಲ್ಲ ಹೇಳ್ಬಿಟ್ಟಿದ್ದೀವಿ. ಅಂದರೆ ಇತ್ತೀಚೆಗಷ್ಟೇ ನೀವು ಹೇಳಿದ್ರಿ ಸರ್, ಏನು ಪೆಂಡಿಂಗ್ ಇರುವಂಥ ಬಿಲ್ಲನ್ನು ಮುಕ್ತ ಮಾಡ್ತೀವಿ, ಬಿಡುಗಡೆ ಮಾಡ್ತೀವಿ ಅಂತ DCM ಮತ್ತು ಸತೀಶ್ ಜಾರಕಿಹೊಳಿ ಮತ್ತು CM ಕೂಡ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ. ಈಗ ದಿಢೀರ್ ಅಂತೇಳಿ ಒಂದು ಮಧ್ಯವರ್ತಿಗಳ ಹಾವಳಿ ಅಂತ ಹೇಳ್ತಿದ್ದೀರಾ, ಯಾಕೆ ಸರ್? ಮಾರ್ಚ್ ತಿಂಗಳಲ್ಲಿ ಪೇಮೆಂಟು ನಮಗೆ ಕಾಂಟ್ರಾಕ್ಟರ್ಗಳಿಗೆ ಮಾರ್ಚ್ ತಿಂಗಳು ಭಾಳ ಮುಖ್ಯ. ಯುಗಾದಿ ಹಬ್ಬದಲ್ಲಿ ಪೇಮೆಂಟ್ ಬರಲಿಲ್ಲ, ಯುಗಾದಿ ಆದಮೇಲೆ ಕೊಟ್ಟರು. ಇವರೆಲ್ಲ ಏನಾಗ್ತಿದೆ ಅಂದರೆ ಇತಿಹಾಸ ನಮ್ಮದು. ನಾನು 25 ವರ್ಷದಿಂದ ಕಾಂಟ್ರಾಕ್ಟ್ ಮಾಡ್ತಾಯಿದ್ದೀನಿ, 5-6 ಇಲಾಖೆನಲ್ಲಿ ಕಾಂಟ್ರಾಕ್ಟ್ ಮಾಡ್ತಾಯಿದ್ದೀನಿ. ದಸರಾ ಹಬ್ಬ ಯುಗಾದಿ ಹಬ್ಬದಲ್ಲಿ ನಮಗೆ ಪೇಮೆಂಟ್ ಕೊಡೋದು ನಮಗೆ ಅದು ಕರೆಕ್ಟ್. ಅದು ನಾವು ಯಾಕಂದರೆ ಬರ್ತಕ್ಕಂಥ ನಮಗೆ ಕಾಂಟ್ರಾಕ್ಟ್ಗಳಿಗೆ ನಾವು ಸಾಲ ತೀರಿಸ್ಕೊಳೋದು, ಬ್ಯಾಂಕ್ಗಳು ಸಾಲ ತೀರಿಸ್ಕೊಳೋದು. ಮಾರ್ಚಲ್ಲಿ ನಿಮ್ಮ ಟರ್ನ್ ಓವರ್ ಆದಮೇಲೆ ಪೇಮೆಂಟ್ ಬಂದು ಏನು ಪ್ರಯೋಜನ? ಆದರೆ ನೋಡಿದರೆ ಎಲ್ಲ ಜ್ಯೇಷ್ಠತೆ ಆಧಾರದ ಮೇಲೆ ಕೊಟ್ಟಿಲ್ಲ, ಸೀನಿಯಾರಿಟಿ ಮೇಂಟೈನ್ ಮಾಡಿಲ್ಲ. ಯಾರೋ ಬಲಾಢ್ಯರಿಗೆ ಎಲ್ಲ ಸ್ಪೆಷಲ್ ಎಲ್ ಒ ಸಿ ಅಂದರೆ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ರೆಗ್ಯುಲರ್ LOC ಅಂದರೆ ಅದು ಮಾಮೂಲಿ ಇರುತ್ತೆ. ಯಾರು ಸೀನಿಯಾರಿಟಿ ಪ್ರಕಾರ ಇದ್ದರೂ ನನಗೆ ಸೀನಿಯಾರಿಟಿ ಇದ್ದರೆ ನನಗೆ ಪೇಮೆಂಟ್ ಮಾಡಬೇಕು, ಅದಕ್ಕೆ ಯಾರ್ದು ಇನ್ಫ್ಲುಯೆನ್ಸ್ ಬೇಕಾಗಿಲ್ಲ. ಸ್ಪೆಷಲ್ LOC ಅಂದರೆ ಇನ್ಫ್ಲುಯೆನ್ಸ್ ಬೇಕು. ಆ ಇನ್ಫ್ಲುಯೆನ್ಸ್ ಯಾಕೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ತಾವು ದಯವಿಟ್ಟು ಮಾಧ್ಯಮ ಮಿತ್ರರು ಅರ್ಥ ಮಾಡ್ಕೊಂಡ್ರೆ ಸಾಕು. ರೈಟ್, ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಎಲ್ಲ ಕಮಿಷನ್ಗೆ ನಿಂತಿದ್ದಾರೆ ಅಂತ ಅಷ್ಟೇ. ಮಂತ್ರಿಗಳು ಮಾಡದೇ ಇದ್ದರು, ಮಂತ್ರಿಗಳ ಸಂಬಂಧಿಕರು ಆತ್ಮೀಯರು ಮಧ್ಯದಲ್ಲಿ ನಿಂತು ದುಡ್ಡು ಬಿಡುಗಡೆ ಮಾಡಬೇಕು ಅಂತಂದರೆ ಕಮಿಷನ್ ಕೊಡಬೇಕು. ಅದೇ ಇಷ್ಟ ತನಕ ಅವ್ರು ಆರೋಪ ಮಾಡಿದ್ದು. ಈ ನಡುವೆ CM ಸಿದ್ದರಾಮಯ್ಯನವ್ರಿಗೂ ಕೂಡ ಗುತ್ತಿಗೆದಾರ ಸಂಘದಿಂದ ಪತ್ರ ಹೋಗಿದೆ. ನೋಡಿ, ಅಲ್ಲಿ ನೋಡ್ತಾ ಇದ್ದೀರಾ. 4 ನೀರಾವರಿ ನಿಗಮಗಳಲ್ಲಿ ಕಾಣದ ಕೈಗಳ ಕಾಟ ಇದೆ, ಸರಿಪಡಿಸಿ ಅಂತ. ನೋಡೋಣ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಹಿಂದಿನ BJP ಸರ್ಕಾರ ಇದ್ದಾಗ ಇದೇ ಗುತ್ತಿಗೆದಾರರ ಸಂಘ 40% ಕಮಿಷನ್ ಆರೋಪ ಮಾಡಿದಾಗ ಒಂದು ರೀತಿ ಸರ್ಕಾರನೇ ಅಲುಗಾಡೋಗೋಗಿತ್ತು ಆ ಟೈಮ್ನಲ್ಲಿ. ಬಟ್ ಈಗ ಕಾಂಗ್ರೆಸ್ ಸರ್ಕಾರ ಇದ್ದು ಇಷ್ಟೆಲ್ಲ ಆರೋಪಗಳು ಮಾಡ್ತಾಯಿದ್ರು, ಯಾರೂ ತಲೆನೇ ಕೆಡಿಸ್ಕೋತಾ ಇಲ್ವಾ ಅಂತ. ಅರವಿಂದ್, ಖಂಡಿತ ಈ ಸರ್ಕಾರದಲ್ಲೂ ಕೂಡ ಕಮಿಷನ್ ಇದೆ, ಕಮಿಷನ್ ಆರೋಪವನ್ನು ನಾವು ಸಮಯ ಬಂದಾಗ ಮಾಡ್ತೀವಿ ಅಂತ ಹೇಳಿ ಗುತ್ತಿಗೆದಾರರ ಸಂಘ ಹೇಳ್ತಾ ಇದೆ. ಹಂತವಾಗಿ ಈಗ ಇಲಾಖೆಗಳಲ್ಲಿ ಯಾವ ರೀತಿಯಾಗಿ ಸಚಿವರ ಕುಟುಂಬಸ್ಥರ ಹಸ್ತಕ್ಷೇಪ ಆಗ್ತಾ ಇದೆ, ಜೊತೆಗೆ
ಹಣ ಬಿಡುಗಡೆಗೆ ಯಾವ ರೀತಿಯಾಗಿ ಹೊಸ ಹೊಸ ನಿಯಮಗಳನ್ನು ಜಾರಿ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ಗುತ್ತಿಗೆದಾರ ಸಂಘ ಮಾಡ್ತಾ ಇರುವಂಥದ್ದು. ಜ್ಯೇಷ್ಠತೆ ಆಧಾರದ ಮೇಲೆ ಹಣ ಬಿಡುಗಡೆ ಮಾಡೋದು ಬಿಟ್ಟು ಸ್ಪೆಷಲ್ LOC ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ನೀರಾವರಿ ಇಲಾಖೆಯಲ್ಲಿ ಸ್ಪೆಷಲ್ LOC ಅಂತ ಕ್ರಿಯೇಟ್ ಮಾಡಿಕೊಂಡು ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಅವರಿಗೆ ಯಾರು ಬೇಕೋ ಅವರಿಗೆ ಬಿಡುಗಡೆ ಮಾಡ್ತಾ ಇರುವಂಥದ್ದು, ಸೀನಿಯಾರಿಟಿನ ಪಾಲನೆ ಮಾಡ್ತಾ ಇಲ್ಲ. ಈ ಬಗ್ಗೆ ಕಾಣದ ಕೈಗಳು ಮತ್ತೆ ಮಧ್ಯವರ್ತಿಗಳ ಕಾಟ ಇದೆ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದು, ಮೊದಲು ಕಾಣದ ಕೈಗಳ ಬಗ್ಗೆ ಚರ್ಚೆ ಮಾಡಿ ಸಮಸ್ಯೆನ ಬಗೆಹರಿಸಿ. ಒಂದು ವೇಳೆ ಸಮಸ್ಯೆ ಬಗೆಹರಿಸದೆ ಹೋದ್ರೆ ನಿಮ್ಮಲ್ಲಿ ತೆಗೆದುಕೊಳ್ತಾ ಇರ್ತಕ್ಕಂಥ ಪೇಮೆಂಟ್ ಎಷ್ಟು ಅಂತೇಳಿ ಸಮಯ ಬಂದಾಗ ಹೇಳ್ತೀವಿ ಅಂತೇಳಿ ಪತ್ರವನ್ನು ಕೂಡ ಬರೆದಿದ್ದಾರೆ. ಈಗ ಇಂಡೈರೆಕ್ಟ್ ಆಗಿ ಕುಟುಂಬಸ್ಥರು ಹಸ್ತಕ್ಷೇಪವನ್ನು ಮಾಡಿ ಕಮಿಷನ್ ಕೇಳ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದ್ದು, ಮುಖ್ಯಮಂತ್ರಿಗಳು ಸಭೆಯನ್ನ ಕರೆದು ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ ಏನಾಗುತ್ತೆ.